ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ಅಂತ ಅಂದರೆ, ಟು ಬಿ ಫ್ರಂಕ್ ನನಗೆ ನಿಜವಾಗ್ಲೂ ಫ್ರೀ ಇದ್ದಿಲ್ಲ. ನನಗೆ ಈವನ್ ನಾನು ನಮ್ಮ ಮನೇಲೂ ಇದ್ದಿಲ್ಲ, ಅಮ್ಮನ ಮನೇಲಿದ್ದೆ. ಅಮ್ಮನ ಮನೇಲಿ ಹೋದ್ರಂದರೆ ಗೊತ್ತಲ್ಲ, ಮಯೂ ಇದನ್ನೆಲ್ಲ ತುಂಬಾ ಕೀಟ್ಲೆ ಅವನು. ಅಂದರೆ ನನಗೆ ಏನೂ ಮಾಡೋದಕ್ಕೆ ಬಿಡಲ್ಲ. ಈವನ್ ನನಗೆ ನೀರು ಕುಡಿಯೋಕ್ಕೂ ಬಿಡಲ್ಲ ಅವನು, ಹಂಗೆ ಅಂಟ್ಕೊಂಡಿರ್ತಾನೆ ನನ್ನನ್ನು. ಸೊ ಅದಕ್ಕೆ ನಾನು ಸ್ವಲ್ಪ ಈಗಿನ ಟೈಮಲ್ಲಿ ಅವನನ್ನು ಜಾಸ್ತಿ ಹಚ್ಕೊಳ್ಳೋದು ಬೇಡ ಅಂಥೇಳಿ ಅವನನ್ನು ಅಲ್ಲೇ ಜಾಸ್ತಿ ಬಿಡೋದು. ಇವಾಗ ನಮ್ಮ ಮನೆಯವರು ಇಲ್ಲ, ಸೊ ಅದಕ್ಕೆ ಅವರು ಕೆಲಸದ ಮೇಲೆ ಹೋಗಿದ್ದಾರೆ. ಇದ್ದರು ನೆನ್ನೆ ಬಂದು ಮತ್ತೆ ಮೊನ್ನೆ ಬಂದಿದ್ದರು, ಮತ್ತು ನೆನ್ನೆ ಹೋದರು. ಸೊ ಅದಕ್ಕೆ ಅವಾಗ ಮಯೂ ನಾನು ಅವರು ಇದ್ವಿ ನಮ್ಮ ಮನೇಲೆ. ಸೊ ಇವಾಗ ನಾನು ನಮ್ಮ ಮನೇಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಅಮ್ಮನ ಮನೇಲೇ ಇದ್ದೆ. ಸೊ ಮಯೂ ಇರೋದ ಕಾರಣ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಏನೇ ಮಾಡಬೇಕಂದ್ರೂ, ಈವನ್ ನಾನು ಫೋನ್ ಇಟ್ಕೋಬೇಕಾದ್ರೂ ಫೋನ್ ಬಂದಿದ್ದು ರಿಸೀವ್ ಮಾಡೋಕ್ಕೂ ಸಹ ಕಷ್ಟ ಆಗ್ತೈತಿ. ಯಾಕಂದರೆ ಅವನು ಅಷ್ಟು ಫೋನ್ ಕಂಡಿದ ತಕ್ಷಣ ಅವನಿಗೆ ಅಂಬ ಹಾಕ್ಕೊಡ್ಬೇಕು, ಅಂಬ ನೋಡಬೇಕು, ಮತ್ತು ಕಾರ್ಟೂನ್ಸ್ ಹಾಕ್ಕೊಡ್ಬೇಕು, ಅದನ್ನೇ ಮಾಡ್ತಾನೆ. ಸೊ ಫೋನ್ ಅಂತೂ ನಾನು ಬಚ್ಚಿಟ್ಬಿಡ್ತೀನಿ. ಅವನಿದ್ದಾಗ ನಾನು ತೆಗಿಯೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅವ್ನು ಮಲ್ಕೊಂಡು ಆದಮೇಲೆ ನಾನು ಫೋನ್ ಯಾರಿಗಾದ್ರೂ ಮಾಡೋದಿದ್ದರೆ ನನ್ನ ಫೋನ್ ಅವಾಗಲೇ ಮಾಡೋದು, ಅವ್ನು ಮಲ್ಕೊಂಡ ಮೇಲೆ. ಇಲ್ಲಾಂದರೆ ಅವ್ನು ನೋಡಿದ ತಕ್ಷಣ ಮತ್ತೆ ಹಠ ಮಾಡ್ತಾನೆ, ಹಾಕ್ಕೊಡು ಅಂತ. ಸಿಕ್ಕಾಪಟ್ಟೆ ಶಾರ್ಪಾಗಿಬಿಟ್ಟಿದ್ದಾನೆ ಇವಾಗಂತೂ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ, ಎಲ್ಲದನ್ನೂ ಅರ್ಥ ಮಾಡ್ಕೊತಾನೆ. ಏನೋ ಒಂಥರ ಖುಷಿ ಅನಿಸುತ್ತೆ. ಅವನ ಜೊತೆ ಇರೋದು ನನಗೂ ತುಂಬಾ ಖುಷಿ ಅನಿಸುತ್ತೆ. ಬಟ್ ಏನು ಮಾಡೋದು, ಇನ್ನೊಂದು ಪಾಪುನು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ಅವನು ಹೆಂಗೋ ದೊಡ್ಡವನಾಗಿದ್ದಾನೆ ಇವಾಗ, ಹೆಂಗೋ ಇರ್ತಾನೆ. ಅವನು ಅರ್ಥ ಮಾಡ್ಕೊತಾನೆ, ಪಾಪು ಐತೆ ಹುಷಾರು, ಸರಿ ಅಂತ ಹೇಳ್ತೀನಿ. ಅಂದಿದ ತಕ್ಷಣ ಅವ್ನು ಸರ್ಕೊಂಡ್ಬಿಡ್ತಾನೆ, ಇದಕ್ಕೆ ಮತ್ತು ಬರ್ತಾನೆ ನಾನು ಬೇಕು ಅಂತ. ಹಂಗೆ ತುಂಬಾ ಏನೋ ಒಂಥರ ಕ್ಯೂಟ್ ಎಕ್ಸ್ಪ್ರೆಷನ್ನು, ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಚೆನ್ನಾಗಿದ್ದಾನೆ. ಜಾಸ್ತಿ ಅಳೋದಿಲ್ಲ, ತುಂಬ ಶಾರ್ಪ್ ಆಗಿದ್ದಾನೆ. ಮತ್ತು ಯಾರಾದರೂ ಏನಾದರೂ ಹೊಡೆದ್ರೆ ಅವ್ರಿಗೆ ತಿರುಗಿಸಿ ಹೊಡೆಯೋವರೆಗೂ ಬಿಡಲ್ಲ ಅವನು. ಅಷ್ಟು ಬಜಾರತನ ಮಾಡ್ತಾನೆ ಅವನು. ಅಂದರೆ ನಾನು ಹಂಗೆ ಇದ್ದೆ ಚಿಕ್ಕವಳಿದ್ದಾಗೆ, ತುಂಬಾ ಜೋರಿದ್ದೆ ನಾನು. ಸೊ ಅವನು ನನ್ನ ಥರನೇ ಅನಿಸುತ್ತೆ. ಅವನು ತಿರುಗಿಟ್ಟು ಕೊಡ್ತಾನೆ, ಅವನು ಬಿಡಲ್ಲ, ಅಷ್ಟು ಇದು ಮಾಡ್ತಾನೆ. ಸೊ ಅದಕ್ಕೆ ಅವನಿರೋದ್ರಿಂದ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದೇಳಿ ನಾನು ಬೆಳಗ್ಗಿಂದ ರಾತ್ರಿ ಮಲಗೋವರೆಗೂ, ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವನ ಜೊತೆಗೇ ಟೈಮ್ ಸ್ಪೆಂಡ್ ಮಾಡೋದಾಗಿರುತ್ತೆ. ನಾನು ಎಲ್ಲಿ ವಿಡಿಯೋ ಮಾಡಲಿ, ನಾನು ವಿಡಿಯೋ ಮಾಡೋಕ್ಕೆ ಆಗೋಲ್ಲ. ಸೊ ಅದಕ್ಕೆ ಇವಾಗ ನಾನು ಮನೆಗೆ ಬಂದೆ. ಸೊ ನಾಳೆ ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಪೂಜೆ ಮಾಡಿಕೊಂಡು ಬಟ್ಟೆ ಇದ್ವು, ಆಂಟಿ ಹತ್ರ ಬಟ್ಟೆ ತೊಳ್ಸೋಣ ಅಂತ ಹೇಳಿ ಬಂದೆ. ಸೊ ಬಟ್ಟೆ ಎಲ್ಲ ಮುಗೀತು. ಈಗ ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ಸ್ನಾನ ಮಾಡಿಕೊಂಡು ತೊಳೆದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾಳೆ ಹುಣ್ಣಿಮೆ ಐತಲ್ಲ, ನಾನು ತುಂಬ ದಿನ ಆಯಿತು, 15 ಡೇಸ್ ಆಯಿತು ನಾನು ಮಾಡಿಲ್ಲ. ಅಮಾವಾಸ್ಯೆಗೆ ಮಾಡಿದ್ದೆ. ಸೊ ಇವಾಗ ನಾಳೆ ಹುಣ್ಣಿಮೆ ಐತಲ್ಲ, ಇವತ್ತೇ ಮಾಡಿಬಿಟ್ರೆ ಮತ್ತು ನಾಳೆ ಬಂದು ಹಂಗೆ ಪೂಜೆ ಮಾಡಿದ್ರೆ ಆಯಿತು ಅಂತ. ಸೊ ಇವಾಗ ನಾನು ಸ್ನಾನಕ್ಕೆ ಹೋಗಿ ಆದಮೇಲೆ ಟಿಫನ್ ನಮ್ಮ ಮಮ್ಮಿನೇ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಪಡ್ ಮಾಡಿದ್ರು. ಸೊ ಅದಕ್ಕೆ ಪಪ್ಪ ತೊಗೊಂಬರ್ತಾರೆ ಇವಾಗ. ನಾನೊಬ್ಬಳೇ ಇರೋದು, ಏನೋ ಒಂಥರ ಬೇಜಾರು. ಈ ಮನೆಗೆ ಬರಬೇಕಂದ್ರೇ ಬೇಜಾರು, ಯಾಕಂದರೆ ಅವರು ಇಲ್ಲ, ಮಯೂ ಇರಲ್ಲ. ಸೊ ಬೇಜಾರು. ನನ್ನ 5th ಮಂತ್ ಕಂಪ್ಲೀಟಾಗಿ 6th ಮಂತ್ ಪ್ರೆಗ್ನೆನ್ಸಿ ಇವಾಗ ರನ್ನಿಂಗ್ ಇದೆ. ಸೊ ಇನ್ನೂ ನಾನು ಚೆಕಪ್ಪಿಗೆ ಹೋಗಿಲ್ಲ. ಚೆಕಪ್ಪಿಗೆ ಹೋಗಿದ್ದಾಗೆ ನಾನು ವ್ಲಾಗ್ನ ಮಾಡ್ತೀನಿ. ಸೊ ಡಾಕ್ಟರ್ ಏನಂದರು ಏನೋ ಅಂತಂದೇಳಿ ನಾನು ನಿಮಗೆ ತಿಳಿಸ್ತೀನಿ. ಮತ್ತು ಕೆಲವು ಜನ ಕೇಳ್ತಾ ಇದ್ರಿ, ಪಾಪುಗೆ ಹಾಲು ಕುಡಿಸೋದು ಹೆಂಗೆ ಬಿಡಿಸಿದ್ರಿ ಅಂತ ಹೇಳಿದ್ರಿ. ಅಂದರೆ ಮತ್ತು ಬ್ರೆಸ್ಟ್ ಮಿಲ್ಕ್ ಯಾವ ಥರ ಸ್ಟಾಪ್ ಮಾಡಿದ್ರಿ ಅಂತ ಕೇಳಿದ್ರಿ ತುಂಬ ಜನ. ಸೊ ಅದಕ್ಕೆ ನಾನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸ್ನಾನ ಮಾಡಿಕೊಂಡು ಪೂಜೆ ಆದಮೇಲೆಲ್ಲ ಹೇಳ್ತೀನಿ, ಸರಿನಾ? ನನಗೆ ಟೈಮ್ ಆಗುತ್ತೆ ಅದಕ್ಕೆ. ಸೊ ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ.
ನಾನಿವಾಗ ಡೈಲಿ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಹೇಗೆ ಮಾಡ್ಕೋತೀನಿ ಅಂತಂದೇಳಿ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ನಾನು ಮುಖಕ್ಕೆ ಮಾಯ್ಶ್ಚರೈಸರ್ ಅದು ಏನೇನು ಹಚ್ಚಲ್ಲ, ಯಾವಾಗಾದರೂ ಒಂದು ಸತಿ ಅಷ್ಟೇ ಹಚ್ಚೋದು, ಡೈಲಿ ಏನು ಹಚ್ಚೋದಿಲ್ಲ. ಸೊ ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನ ಹಚ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಫೇರ್ ಆ್ಯಂಡ್ ಲವ್ಲಿ ಕ್ರೀಮು ಹಾಗೆಯೇ ಸ್ಪಿನ್ಸ್ ಪೌಡ್ರನ್ನ ನಾನು ಹಚ್ಕೋತೀನಿ. ಇದೆರಡೇ ನಾನು ಹಚ್ಕೊಳ್ಳೋದು ಮುಖಕ್ಕೆ, ಮತ್ತೇನು ಹಚ್ಚಲ್ಲ. ಹಾಗೆಯೇ ಐಲೈನರ್ ಹಚ್ಕೊಂಡು ಸ್ವಲ್ಪ ಗಂಧ ನಾನು ಯಾವಾಗಲೂ ಹಚ್ಚಲೇಬೇಕು. ಸೊ ನಂಗೆ ಹಣೆಯಲ್ಲಿ ಗಂಧ ಇದ್ದರೆ ನನಗೆ ಒಂಥರ ಪಾಸಿಟಿವ್ ಬರುತ್ತೆ. ಸೊ ಅದಕ್ಕೆ ಗಂಧ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಒಂಚೂರು ಲಿಪ್ ಬಾಮ್ ಆರ್ ಸ್ವಲ್ಪ ಲಿಪ್ಸ್ಟಿಕ್ನ ಶೇಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಾನು ಕಣ್ಣಿಗೆ ಐಲೈನರ್ ಹೇಗೆ ಹಚ್ತೀನಿ ಅಂತಂದೇಳಿ ನೋಡ್ಕೊಳ್ಳಿ. ಸೊ ತುಂಬಾ ಈಸಿ ಅನಿಸುತ್ತೆ. ಬಟ್ ನಾನು ಕಣ್ಣು ಮುಚ್ಕೊಂಡೆಲ್ಲ ಹಚ್ಕೊಳ್ಳಲ್ಲ, ಕಣ್ಣು ಬಿಟ್ಕೊಂಡೆ ಹಚ್ಕೋತೀನಿ. ಕಣ್ಣು ಮುಚ್ಕೊಂಡ್ರೆ ಹೆಂಗೆಂಗೋ ಸೊಟ್ಟ ಹೋಗುತ್ತೆ. ಸೊ ಅದಕ್ಕೆ ನಾನು ಕಣ್ಣು ಬಿಟ್ಕೊಂಡೆ ನೀಟಾಗಿ ಹಚ್ಕೋತೀನಿ. ಯಾವತ್ತೂ ಕೆಟ್ಟಿಲ್ಲ ನನ್ನ ಪ್ರಕಾರ. ನನಗೆ ನೆನಪಿರೋ ಪ್ರಕಾರ ಯಾವತ್ತೂ ಕೆಟ್ಟದಾಗ ಹಚ್ಕೊಂಡಿದ್ದಿಲ್ಲ, ಚೆನ್ನಾಗೇ ಹಚ್ಕೊಂಡಿದ್ದೀನಿ. ಆ್ಯಂಡ್ ಐಬ್ರೋ ಸ್ವಲ್ಪ ಫಿಲ್ ಮಾಡ್ಕೊತೀನಿ. ಯಾಕೆಂದರೆ ಸ್ವಲ್ಪ ಹೊರಗಡೆ ಹೋಗ್ತಾ ಇರ್ತೀನಲ್ಲ, ಅವತ್ತಿನ ದಿನ ಅಮ್ಮನ ಮನೆಗೆ ಹೋಗ್ಬೇಕಂತಂದೇಳಿ ನಾನು ಹಂಗೆ ಚೆನ್ನಾಗಿ ರೆಡಿ ಆಗ್ತಾಯಿದ್ದೆ. ಇದೇ ಆ್ಯಕ್ಚುಲಿ ಸಿಂಪಲ್ ಮೇಕಪ್ ಅಂತ ಅಂದರೆ. ಹಾಗೆಯೇ ನಾನು ಸರ್ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ನಲ್ಲ, ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಹಾಗೆ ಕ್ಲಿಪ್ ಹಾಕ್ಕೊತೀನಿ. ಸೊ ನನಗೆ ಇತ್ತೀಚೆಗಂತೂ ತುಂಬಾ ರಿಂಕಲ್ಸ್ ಆಗಿಬಿಟ್ಟಿದೆ ಕೂದಲು. ಹೇರ್ ಫಾಲ್ ಏನು ಆಗ್ತಾಯಿಲ್ಲ, ಬಟ್ ತುಂಬ ರಿಂಕಲ್ಸ್ ಆಗ್ತಾಯಿದೆ. ತುಂಬ ಹೆವಿ ಅನ್ನಿಸ್ತಾ ಇದೆ. ನನಗೆ ಮತ್ತೆ ಹೇರ್ ಕಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಏನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೇಳಿಲ್ಲ, ಅವರು ಹ್ಞೂ ಅಂತ ಅಂದರೆ ಓಕೆ, ಈ ಥರನೇ ನೋಡೋಣ ನೆಕ್ಸ್ಟು. ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದೇಳಿ ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ಮೆಟರ್ನಿಟಿ ಟಾಪ್, ಇದು ಮೆಟರ್ನಿಟಿ ಕುರ್ತಾ. ಇದು ತುಂಬಾ ಚೆನ್ನಾಗಿದೆ. ಕಾಟನ್, ತುಂಬ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ನಿಮಗೂ ಬೇಕು ಅಂತ ಅಂದರೆ ನನ್ನ ಲಾಸ್ಟ್ ವಿಡಿಯೋ, ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ತೊಳೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ಎಲ್ಲನೂ ತೊಳೆದು ದೇವ್ರ ಸಾಮಾನೆಲ್ಲ ತೊಳೆದು ದೇವಿನ ಕೂರಿಸೋಣ. ಇವತ್ತು ನಾಳೆ ಬೇರೆ ಮಂಗಳವಾರ ನಮ್ಮ ಮನೆ ದೇವ್ರಿನ ಕಾರ್ತಿಕ ಇತ್ತು. ಸೊ ಅದಕ್ಕೋಸ್ಕರ ತುಂಬ ದಿನ ಆಯಿತು. ನಮ್ಮ ಮಮ್ಮಿನೂ ಕೂಡ ಹೇಳಿದರು, ಸೀರೆ ಉಡಿಸಿ ಪೂಜೆ ಮಾಡು ನೋಡೋಣ ಅಂತ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಐಡಿಯಾನೇ ಇದ್ದಿಲ್ಲ ನನಗೆ ಹೆಂಗೆ ಉಡಿಸ್ಬೇಕು, ಹೆಂಗೆ ಮಾಡಬೇಕು ಅಂತ. ಆಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಹಂಗೆ ಮಡಚಿ ಚಿಕ್ಕ ಚಂಬಾಗುತ್ತಲ್ಲ, ಚಂಬಿಗೆ ಉಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗೋದು. ಸೊ ದೇವಿ ಮುಖ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮಾಂಗಲ್ಯ ಎಲ್ಲ ಹಾಕಿ, ಸರ ಎಲ್ಲ ಹಾಕಿ, ಸೀರೆ ಹಾಕಿ ಹಾಗೆ ಮುಖ ಎಲ್ಲ ರೆಡಿ ಮಾಡಿದ್ದೀನಿ. ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ. ಸೊ ಈ ಒಂದು ಪೂಜೆ ನಿಮಗೆ ಡೀಟೇಲ್ಸಾಗಿ ಯಾವ ರೀತಿ ನಾನು ಮಾಡ್ತೀನಿ, ಏನೇನು ಹಾಕ್ತೀನಿ ಅಂತಂದೇಳಿ ನಾನು ಪ್ರತಿಯೊಂದೂ ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಆವಾಗ ನಾನು ನೆಕ್ಸ್ಟು ನಾನು ಮಾಡಬೇಕಾದ್ರೆ ಪ್ರತಿಯೊಂದು ವಿಡಿಯೋನು ಕ್ಲಿಪ್ಪಿಂಗ್ಸ್ ನಾನು ಹಾಕ್ತೀನಿ. ಸೊ ನಾನು ನೆಕ್ಸ್ಟು ವರಮಹಾಲಕ್ಷ್ಮಿ ಅಥವಾ ಏನಾದರೂ ದೇವಿ ಪೂಜೆ ಕೂರಿಸ್ಬೇಕು ಅಂತಂದರೆ ಅವಾಗೂ ಕೂಡ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನಾನು. ನನಗೆ ದೇವರಲ್ಲಿ ತುಂಬಾ ಭಕ್ತಿ ಇದೆ, ಬಟ್ ಮನಸ್ಸಲ್ಲೇ ಜಾಸ್ತಿ ತೋರಿಸ್ಕೊಳಂಗೂ ಆಗಲ್ಲ ನನಗೆ. ಸೊ ನಂಗೆ ಯಾವಾಗ ಅನಿಸುತ್ತೋ ನಾನು ಅವಾಗ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ಪೂಜೆ ಮೇಲೆ ತುಂಬಾ ಇಂಟ್ರೆಸ್ಟು. ಬಟ್ ನಮ್ಮನೆ ಅಂತ ಬಂದರೆ ನಾನು ಇನ್ನೂ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ನಾನು ಮಾಡ್ತೀನಿ. ನಮ್ಮ ಮಮ್ಮಿನೂ ಅಂತಿರ್ತಾರೆ, ನಿಮ್ಮ ಮನೇಲಿ ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀಯ, ಇಲ್ಲಿ ಒಂದು ಊದುಬತ್ತಿನೂ ಹಚ್ಚೋದಿಲ್ಲ ನೀನು ಅಂತ ಬೈತಿದ್ರು. ಏನೋ ಗೊತ್ತಿಲ್ಲ, ಅಲ್ಲೇ ಆದರೆ ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ನಾನು ಯಾವಾಗಾದರೂ ಒಂದು ಸತಿ ಯಾರೂ ಪೂಜೆ ಮಾಡೋಂಗಿರಲಿಲ್ಲ ಅಂದಿದ್ದರೆ ನಾನು ಅವಾಗ ದೀಪ ಹಾಕಿ ಊದುಬತ್ತಿ ಹಚ್ತಿದ್ದೆ. ಬಟ್ ಯಾವಾಗಲೂ ತೊಳೆದು ಮಾಡಿಲ್ಲ ಅಮ್ಮನ ಮನೇಲಿ. ಸೊ ನಾನಿಲ್ಲಿ ಇಷ್ಟೊಂದೆಲ್ಲ ಮಾಡೋದಕ್ಕೆ ನಮ್ಮ ಮಮ್ಮಿ ಆಶ್ಚರ್ಯ ಪಡ್ತಾರೆ, ಏನೂ ನೋಡ್ಕೊಂಡಿಲ್ಲ, ಹಿಂಗೆ ಕಲ್ತಿದ್ದೀಯ ನೀನು ಅಂತಂದೇಳಿ.
ನನಗೂ ಖುಷಿ ಆಗುತ್ತೆ, ಅವರು ಖುಷಿ ಪಡ್ತಾರೆ. ಎಲ್ಲ ನನ್ನ ಥರನೇ ಕಲ್ತಿದೆಯಲ್ಲ, ಅಷ್ಟು ಸಾಕು ಬಿಡು, ನನ್ನ ಮಗಳಾಗಿರೋದಕ್ಕೂ ಸಾರ್ಥಕ ಆಯಿತು ಅಂತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೇನಾದರೂ ಬೇಕು ಅಂತ ಅಂದರೆ ಡೀಟೇಲ್ ವಿಡಿಯೋ ಸೊ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಮಾಡಿದಾಗೆ ನಾನು ಡೀಟೇಲಾಗಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತಂದೇಳಿ. ಸೊ ಇದು ಫೈನಲ್ ಲುಕ್ಕು. ಸೊ ಹೂವೆಲ್ಲ ಹಾಕಿ ಇನ್ನೇನು ದೀಪ ಹಚ್ಚೋದು ಒಂದೇ ಬಾಕಿ ಇರೋದು. ಹೂವೆಲ್ಲ ಹಾಕಿ ಇಷ್ಟೇ ನಮ್ಮ ಮನೇಲಿ ಫೋಟೋ ಇರೋದು. ನನಗೆ ಜಾಸ್ತಿ ಫೋಟೋ ಇಟ್ಕೊಳಕ್ಕಾಗಲ್ಲ, ಮತ್ತು ನನಗೆ ವಜೆ ಆಗುತ್ತೆ ತೊಳೆದು ಪೂಜೆ ಮಾಡಬೇಕಾದ್ರೆ. ಸೊ ಅದಕ್ಕೆ ಸಾಕು 3 ಅಂತ. ಇನ್ನೊಂದು ಫೋಟೋ ತೊಗೋಬೇಕು, ಇನ್ನು 2 ಫೋಟೋ ತೊಗೋಬೇಕು ಅಷ್ಟೇ. ನಾನು ಇನ್ನು 2 ಫೋಟೋ, ಅದು ಒಂದು 3 ದೇವ್ರು ಇರೋದು ಒಂದು ಫೋಟೋ, ಒಂದು ಚಾಮುಂಡೇಶ್ವರಿ ಫೋಟೋ ತೊಗೋಬೇಕು ಅಂದ್ಕೊಂಡಿದ್ದೆ. ಅದು ಮೈಸೂರಿಗೆ ಹೋದಾಗೆ ತೊಗೊತೀನಿ, ಇಲ್ಲೆಲ್ಲೂ ಸಿಗೋಲ್ಲ. ಮೈಸೂರಿಗೆ ಹೋದ್ಮೇಲೆ ತೊಗೋಬೇಕು ಅನ್ನೋದು ಆಸೆ ಇದೆ. ಸೊ ಮೈಸೂರಿಗೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ತೊಗೊತೀನಿ. ನಾನು ಆ್ಯಕ್ಚುಲಿ ಆರ್ಡರ್ ಮಾಡಿದ್ದೆ ನಾನು, ಬಟ್ ಅದು ಚೆನ್ನಾಗಿ ಬಂದಿದ್ದಿಲ್ಲ. ಸೊ ಅದಕ್ಕೆ ಇವಾಗ ಮೈಸೂರಿಗೆ ಹೋದ್ಮೇಲೆ ತೊಗೊಳೋಣ ಅಂತಂದೇಳಿ ಸುಮ್ಮನಾಗೆ. ಇವಾಗ ನಾನು ದೀಪ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿತ್ತು. ನಾನು ಆ್ಯಕ್ಚುಲಿ ಮಮ್ಮಿ ಮನೆಗೆ ಹೋದ್ಮೇಲೆ ನನಗೆ ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಮಯೂ ಇರೋ ಕಾರಣಕ್ಕೆ ನನಗೆ ಫೋನ್ ಕೂಡ ಹಿಡ್ಕೊಳಕ್ಕಾಗಲ್ಲ. ನಾನು ಹೇಳೇ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಈಗಲೂ ಕೂಡ ವಾಯ್ಸ್ ಓವರ್ನ ನಾನು ನಮ್ಮ ಮನೆಗೆ ಬಂದಮೇಲೆ ಕೊಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಾನು ಮಾಡಿದ್ದು ಸೋಮವಾರ ಪೂಜೆ, ಇವತ್ತು ಆಲ್ರೆಡಿ ಗುರುವಾರ. ಯಾವಾಗ ಅಪ್ಲೋಡ್ ಮಾಡ್ತೀನಿ, ಮೇ ಬಿ ನಾಳೆ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಸೊ ಅವನೇ ಮಕ್ಕಂಡ ತಕ್ಷಣ ನಾನು ನಾಳೆ ಫ್ರೈಡೇ ದಿನ ಅಪ್ಲೋಡ್ ಮಾಡಿಬಿಡ್ತೀನಿ. ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಇದು ನಾನು ಪೂಜೆ ಮಾಡೋವಂಥ ರೀತಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತಂದೇಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತವಾಗ್ಲೂ ಕೇಳಿ, ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ ನಿಮಗೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಬನ್ನಿ ವಿಡಿಯೋನ ನೋಡ್ಕೊಂಡ್ಬನ್ನಿ. ಗೈಸ್, ಇವತ್ತಿನ ವ್ಲಾಗ್ ಮಧ್ಯಾಹ್ನ 2:30 ಆಯಿತು. ಸೊ ಇವಾಗ ಪೂಜೆ ಮುಗೀತು ನಂದು. ಸೊ ನೋಡಿದ್ರಲ್ಲ ಹೇಗೆ ಮಾಡಿದ್ದೀನಿ ಅಂತಂದೇಳಿ. ಪೂರ್ತಿ ನಿಮಗೆ ನಾನು ಯಾವ ಥರ ರೆಡಿ ಮಾಡ್ತೀನಿ, ಯಾವ ಥರ ಪೂಜೆ ಮಾಡ್ತೀನಿ ಅಂತಂದು ನಿಮಗೆ ಪರ್ಫೆಕ್ಟಾಗಿ ಕ್ಲಿಯರಾಗಿ ನಿಮ್ಗೆ ಏನಾರು ವಿಡಿಯೋ ಬೇಕು ಅಂತ ಅಂದರೆ ಸೊ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಸೊ ನಾನು ನೆಕ್ಸ್ಟು ಆ ವಿಡಿಯೋನ ಯಾವಾಗಾದರೂ ಈ ಥರ ತೆಗೆದು ಪೂಜೆ ಮಾಡಬೇಕಾದ್ರೆ ನಾನು ವಿಡಿಯೋ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಸೊ ನಾನು ಏನೇನೆಲ್ಲ ಮಾಡ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ನಿಮಗೆ ಬೇಕು ಅಂತ ಅಂದರೆ ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಸೀರೆ ಉಡಿಸಿ ನಾನು ಪೂಜೆ ಮಾಡಿದ್ದು.
ಅಂದರೆ ಸೀರೆ ಅಂದರೆ ನೀಟಾಗಿ ಚಂಬಿಗೆ ಅಷ್ಟು ನೀಟಾಗಿ ಅದು ದೊಡ್ಡ ಸೀರೆ ಆಗುತ್ತಲ್ಲ, ಸೊ ಅದಕ್ಕೆ ನೀಟಾಗಿ ಉಡ್ಸೋಕ್ಕೆ ಬರಲ್ಲ ಅದು. ವರಮಹಾಲಕ್ಷ್ಮಿಗೆ ಚೆನ್ನಾಗಿ ಉಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಈ ವರ್ಷ ಮಾಡ್ತೀನಿ. ಆವಾಗ ಇದೇ ಮನೆಯಲ್ಲೇ ಆಗುತ್ತೆ ಅನಿಸುತ್ತೆ. ಸೊ ಆವಾಗ ವರಮಹಾಲಕ್ಷ್ಮಿನ ನೆಕ್ಸ್ಟ್ ಯಾವ್ದು ಬರುತ್ತೆ, ಗಣೇಶನ ಹಬ್ಬ, ಗೌರಿ ಹಬ್ಬ ಬರುತ್ತೆ ಅನಿಸುತ್ತೆ. ಸೊ ಯಾವುದೋ ಒಂದು ದೇವಿ ವ್ರತ ಪೂಜೆ ಇದ್ದಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೀರೆ ಯಾವ ರೀತಿ ಉಡ್ಸೋದು ಅಂತ. ಹಾಗೇ ನಾನು ನಾಳೆ ನಮ್ಮ ಮನೆ ದೇವ್ರಿನ ಕಾರ್ತಿಕ ಇರೋದಕ್ಕೋಸ್ಕರ ನಾನು ಇವತ್ತು ಆ್ಯಕ್ಚುಲಿ ಸೋಮವಾರ, ನಾಳೆ ಕಾರ್ತಿಕ ಇರೋದಕ್ಕೋಸ್ಕರ ಇವತ್ತು ನಾನು ಸೀರೆ ಉಡ್ಸೋಣ ಅಂತಂದು ಹೇಳಿ ಹೊಸ ಸೀರೆ ಇತ್ತು. ಸೊ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿತ್ತು, ರೇಷ್ಮೆ ಸೀರೆದು. ಸೊ ಅದಕ್ಕೆ ಉಡಿಸಿ ನಾನು ತುಂಬಾ ಏನೋ ಕಾಮಾಗಿದ್ದು ಮಾಡಬೇಕದು, ಪೇಷನ್ಸ್ ಇರಬೇಕು ಅದಕ್ಕೆಲ್ಲ. ನನಗೆ ಆವಾಗ ಸುಸ್ತು ಅನಿಸಲ್ಲ. ಏನು ಪ್ರೆಗ್ನೆಂಟ್ ಇದ್ರೂ ಇಷ್ಟೊಂದೆಲ್ಲ ಮಾಡ್ತೀರಾ ಅಂತ ಅನ್ಕೋತೀರಾ ಕೆಲವೊಬ್ಬರು. ಸೊ ನನಗೂ ಅನಿಸುತ್ತೆ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ. ಆದ್ರೂ ನಾನು ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ನಾನು ಮಾಡ್ತೀನಿ, ಆವಾಗ ಏನು ಸುಸ್ತು ಅನಿಸೋದಿಲ್ಲ. ಸೊ ಇವತ್ತಿನ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಈಗ ನಾನು ಮತ್ತೆ ಅಮ್ಮನ ಮನೆಗೆ ಹೋಗಿ ನಮ್ಮ ಪಾಪು ಏನು ಮಾಡ್ತಾನೆ ಅಂತ ನೋಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಸೊ ಇವತ್ತು ಆ್ಯಕ್ಚುಲಿ ಅದೇ ಒಂದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತ ಅಂದ್ಕೊಂಡಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಇಲ್ಲ ಅಂದರೆ ನಾನು ಅಲ್ಲೇ ನಮ್ಮ ಅಮ್ಮನ ಮನೇಲಿ ಏನಾದ್ರು ಫ್ರೀ ಇದ್ದರೆ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ, ಇದೇ ವ್ಲಾಗಲ್ಲೇ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ, ಸರಿನಾ? ಸೊ ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ನನಗೆ ತುಂಬಾ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ನಮ್ಮ ತಮ್ಮ ಮೈಯನ್ನ ಕರ್ಕೊಂಡು ಹೋಗ್ಬಿಟ್ವಿ. ಸೊ ಅದೇ ಈವ್ನಿಂಗೆ ಹೋಗ್ಬಿಟ್ವಿ. ತುಂಬಾ ಖುಷಿ ಆಯಿತು, ನನಗೆ ತುಂಬಾ ಟೇಸ್ಟಿಯಾಗಿತ್ತು. ನನಗೆ ವಿಡಿಯೋ ಮಾಡಬೇಕಾದ್ರೆ ಕುತ್ತಿಗೆ ಬರುತ್ತೆ. ಸೊ ಆದ್ರೂ ಏನೋ ಒಂದು ಕ್ಲಿಪ್ಪಿಂಗ್ಸ್ ತೆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದೇಳಿ ನಾನು ಮಾಡ್ತಾಯಿದ್ದೀನಿ. ಸೊ ಪಾನಿಪುರಿ ತಿಂದು ಆ್ಯಕ್ಚುಲಿ ನಾನು ಸುಕ್ಕ ಜಾಸ್ತಿ ತಿಂತೀನಿ, ಸುಕ್ಕ ಮತ್ತು ಗೋಲ್ಗಪ್ಪ ಎರಡೇ ತಿನ್ನೋದು. ಅದರಲ್ಲೂ ಇಷ್ಟ ಅಂದರೆ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ. ಸೊ ಪಾನಿ ಚೆನ್ನಾಗಿರುತ್ತೆ ಅಲ್ಲಿ. ಆ ನಂತರ ತಿಂದ್ಕೊಂಡು ಮತ್ತು ಸ್ವಲ್ಪ ಒಂದು ಕ್ಲಾಕ್ ತೊಗೊಂಬರೋಣ ಅಂತಂದು ಹೇಳಿ ಹೋದ್ವಿ. ಅವನಿಗೆ ಏನಾದರೂ ಹೊಸದು ಐಟಮ್ಸ್ ಆಟ ಆಡೋದು ತೊಗೊಂಬರೋಣ ಅಂತಂದೇಳಿ ಹೋದ್ವಿ. ಸೊ ಅವನಿಗೆ ಇವಾಗ ಐಡೆಂಟಿಫಿಕೇಷನ್ ಚೆನ್ನಾಗಿ ಮಾಡ್ತಾನೆ. ಸೊ ಆನಿಮಲ್ಸ್ ಎಲ್ಲ ತೊಗೊಂಬಂದೆ ನಾನು, ಅವನಿಗೆ ಇಷ್ಟಪಟ್ಟು ತೊಗೊಂಬಂದೆ. ಈಗಂತೂ ಅವನ ಎಕ್ಸ್ಪ್ರೆಷನ್ ನೋಡೋಕ್ಕಾಗಲ್ಲ, ನೋಡಿರಿ ನೀವೇ ನೋಡ್ತಾ ಇದ್ದಾರೆ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ. ಇವನ್ ಅವನಿಗೆ ಟಿ ವಿಯಲ್ಲಿ ಅಡ್ವರ್ಟೈಸು ಈ ಥರ ಮ್ಯೂಸಿಕ್ ಎಲ್ಲ ಬಂತಂದರೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾನೆ. ಅದು ಏನು ಸಿಗುತ್ತೋ ಏನೋ ಗೊತ್ತಿಲ್ಲ ಅವನಿಗೆ, ಒಂದು ಸ್ವಲ್ಪನೂ ಕಣ್ಣು ಬೀಳಿಸೋದಿಲ್ಲ, ಯಾರು ಕರೆದ್ರೂ ತಿರ್ಗೋದಿಲ್ಲ. ಅವನಿಗೆ ಅಡ್ವರ್ಟೈಸ್ ಅಷ್ಟು ಇಷ್ಟ ಅವನಿಗೆ. ಸೊ ಅಡ್ವರ್ಟೈಸ್ ನೋಡಿ ಹಂಗೆ ನೋಡ್ತಾನೇ ಇರ್ತಾನೆ, ಅಷ್ಟೊಂದು ಇಷ್ಟ.